ಒಂದಾನೊಂದು ಊರು. ಆ ಊರಿನ ಹೆಸರು ಚಾಂದೀಪುರ. ಆ ಊರಿನಲ್ಲಿ ಶಿವಪ್ಪ, ಗೌರಮ್ಮ ಮತ್ತು ಅವರಿಬ್ಬರ 5 ವರ್ಷದ ಸೀತಾ ಎಂಬ ಮಗಳು ಇರ್ತಾಳೆ. ತಾಯಿ ಮತ್ತು ಮಗಳಿಗೆ ರಾಮ, ಸೀತೆ, ಲಕ್ಷ್ಮಣ ಮತ್ತು ಹನುಮ ಅಂದರೆ ಹೆಚ್ಚು ಭಕ್ತಿಯಾದ ಕಾರಣದಿಂದ ಅವ್ರ ಮಗಳಿಗೆ ಸೀತಾ ಎಂದ ಹೆಸರಿಟ್ಟರು. ಆದರೆ ಶಿವಪ್ಪನಿಗೆ ದೇವರು ಅಂದರೆ ಆಗುವುದಿಲ್ಲ, ಕಾರಣ ಅವರು ಬಡತನದಲ್ಲಿ ಇರುವುದಕ್ಕೆ ಈ ದೇವರುಗಳೇ ಕಾರಣ ಎಂದು. ಆದರೆ ಹೆಂಡತಿ ಮತ್ತು ಮಗಳ ಭಕ್ತಿಗೆ ಅಡ್ಡ ಬರ್ತಿರಲಿಲ್ಲ. ಯಾಕೆ ಅಂದರೆ ಅವನಿಗೆ ಪ್ರಾಣ ಎಲ್ಲಿ ನೊಂದುಕೊಳ್ತಾರೋ ಅನ್ನೋ ಭಯದಿಂದ ಏನು ಮಾತನಾಡ್ತಿರಲಿಲ್ಲ. ಶಿವಪ್ಪ ಟ್ಯಾಕ್ಸಿ ಡ್ರೈವರ್ ಆಗಿರ್ತಾನೆ. ಸೀತಾ ಮತ್ತು ಗೌರಮ್ಮ ದಿನ ಸೀತಾರಾಮರಿಗೆ ದೀಪ ಹಚ್ಚದೆ ಇರುತ್ತಿರಲಿಲ್ಲ. ಎಲ್ಲೇ ರಾಮಾಯಣ ನಾಟಕ ನಡೆದರೆ ಸಾಕು ಅಲ್ಲಿಗೆ ಹೋಗಿ ಬರುತ್ತಿದ್ದರು. ಒಂದು ದಿವಸ ಶಿವಪ್ಪ, ಸೀತಾ ಮತ್ತು ಗೌರಮ್ಮ ಅನ್ನು ನಾಟಕದ ಬಲಿ ಬಿಟ್ಟು ಏರ್ಪೋರ್ಟ್ ಹೋಗುತ್ತಿರಬೇಕಾದ್ರೆ ಜೋರಾಗಿ ಮಳೆ, ಗುಡುಗು, ಸಿಡ್ಲು. ಒಂದು ಮರ ಕಾರಿನ ಮೇಲೆ ಬೀಳುವ ಸಮಯದಲ್ಲಿ ಕಾರನ್ನು ತಪ್ಪಿಸ್ತಾನೆ. ಅವನಿಗೆ ಧ್ಯಾನ ಹೋಗ್ತದೆ. ಆದರೆ ಅಲ್ಲಿ ದಾರಿ ಪಕ್ಕ ತುಂಬ ಹಳ್ಳ ಇರ್ತದೆ. ಇನ್ನೇನು ಕಾರು ಸಮೇತ ಬೀಳಬೇಕು, ಆದರೆ ಆಗುವುದಿಲ್ಲ. ಧ್ಯಾನ ಬಂದ ಮೇಲೆ ಹೇಗೆ ತಪ್ಪಿಸ್ಕೊಂಡೆ ಯೋಚನೆ ಮಾಡಿ ಕಾರಿನ ಸುತ್ತ ನೋಡ್ತಾನೆ. ಕಾರಿನ ಚಕ್ರಕ್ಕೆ ಕಲ್ಲು ಸಿಕ್ಕಿಗೆ ನೋಡ್ತದೆ. ಕಾರನ್ನ ಪಕ್ಕಕ್ಕೆ ತೆಗೆದು ನೋಡಿದಾಗ ಆ ಕಲ್ಲಿನ ಮೇಲೆ ಜೈ ಶ್ರೀರಾಮ ಎಂದು ಬರೆದಿರ್ತದೆ. ಆಗ ಶಿವಪ್ಪನಿಗೆ ತನ್ನ ತಪ್ಪಿನ ಅರಿವು ಆಗಿ ಹೆಂಡತಿ, ಮಗು ಜೊತೆ ಭಕ್ತಿಯಿಂದ ದೇವರುಗಳಿಗೆ ಪೂಜೆ ಮಾಡ್ತಾನೆ. ಇಂತಹ ಮತ್ತಷ್ಟು ವಿಡಿಯೋಗಳಿಗೆ SK128 ಸ್ಟುಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ.